ಹೇಳ್ತೀನಿ ತಮಗೆ ಕೇಳಿ ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ ಲೆಟ್ ಮಿ ಸ್ಪೀಕ್ ನಿಮ್ಮದೇ ಗಮನಕ್ಕೆ ಕೊಡ್ತೀನಿ ಇವತ್ತು ಬಿಜೆಪಿಯ ಮುಖಂಡರು ಬಂದಿಲ್ಲ ಕಾಂಗ್ರೆಸ್ನ ಯಾವ ವಕ್ತಾರರು ಕೂಡ ಬಂದಿಲ್ಲ ಯಾಕೆ ಅಂತಂದ್ರೆ ಇದಕ್ಕೆ ನಮ್ಮ ಯಾವುದೇ ರೀತಿಯಾದಂತಹ ಸ್ಟ್ಯಾಂಡ್ ಇಲ್ಲ ನಾವು ಈ ಕುರಿತಾಗಿ ಯಾವುದೇ ಹೇಳಿಕೆಯನ್ನ ಕೊಡೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ ಇವತ್ತು ನಾವು ಅವರನ್ನು ಕೂಡ ಸ್ವಾಗತ ಮಾಡಿದ್ವಿ ಇವತ್ತು ಈ ಸ್ವಾಗತಕ್ಕೆ ಅವರು ಬೆಲೆ ಕೊಟ್ಟಿಲ್ಲ ನಾವು ಈ ವಿಚಾರಕ್ಕೆ ಬರೋದಿಲ್ಲ ಅಂದ್ರೆ ಇಲ್ಲಿ ಯಾವ ಪಕ್ಷದವರು ಅವ್ರ ಮೈ ಮೇಲೆ ಹಾಕೊಳಕ್ ರೆಡಿ ಇಲ್ಲ ಅಯ್ಯೋ ನಮಗೆ ಹಾಕ್ಬೇಕಪ್ಪ ನಮ್ಮ ನಾಯಕರು ನಮ್ಮ ವೋಟರ್ಸ್ ಲಿಂಗಾಯತರು ಇದಾರೆ ಕಾಂಗ್ರೆಸ್ಗೂ ಲಿಂಗಾಯತರು ಹೊಟ್ಟಾಗ್ತಾರೆ ಬಿಜೆಪಿ ಅವ್ರಿಗೂ ಹೊಟ್ಟಾಗ್ತಾರೆ ಅಲ್ವಾ ನಾನು ಹೇಳ್ತೀನಿ ತಮಗೆ ಕಾಂತರಾಜ್ ಕಮಿಷನ್ ಆಯೋಗದಿಂದ ನಾನು ತಮ್ಗೆ ಹೇಳಬೇಕಾದ ಅವನೂರು ಕಮಿಷನ್ ಇಂದ ಹಿಡಿದು ಅವನೂರು ಕಮಿಷನ್ ಬಂದಾಗ ನಮ್ಗೆ 14% ಕೊಟ್ಟರು ಅವರು ಹೌದಲ್ವಾ ಚಿನ್ನಪ್ಪ ರೆಡ್ಡಿ ಬಂತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಸ್ವಲ್ಪ ಗೊಂದಲ ಆದಾಗ ವೆಂಕಟಸ್ವಾಮಿ ಕಮಿಷನ್ ತಂದರು 17% ನಮಗೆ ರಿಸರ್ವೇಷನ್ ಬಂತು ಈಗ ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗಡೆ ಅವರು ಇಬ್ಬರೂ ಸೇರ್ಕೊಂಡು 11% ಇಳಿಸಿದ್ರು ಪರ್ಸೆಂಟೇಜ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಪಾಪ್ಯುಲೇಷನ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಇದು ನಂಬರ್ ಅಲ್ಲ ಮಾಹಿತಿ ಅವ್ರು ಮಾಡಿರೋ ಸರ್ವೆ ರಿಪೋರ್ಟ್ ಪ್ರಕಾರ 11% ರಿಪೋರ್ಟ್ ಕಾಪಿ ಇದೆ ನಿಮ್ಗೆ ನೋಡಿ ಇಲ್ಲಿ ಕಾಂತರಾಜು ಜಯಪ್ರಕಾಶ್ 66,035,000 ಅಂತ ಹೇಳ್ತಾರೆ 66,35,000 ಲಕ್ಷ ಇಲ್ಲಿ ಚಿನ್ನಪ್ಪ ರೆಡ್ಡಿ ಮತ್ತು ವೆಂಕಟಸ್ವಾಮಿ 61,14,000 ಅಂದರೆ 17% ರಿಸರ್ವೇಷನ್ ಫಾರ್ ವೀರಶೈವ ಲಿಂಗಾಯತ್ಗೆ ಅಂತ ಕೊಟ್ಟಿದ್ದಾರೆ 11% ಕಡಿಮೆ ಆಗಬೇಕಾ ಜಾಸ್ತಿ ಆಗಬೇಕು ನೀವು ಮಾಡಿ ಪಾಪ್ಯುಲೇಷನ್ ಒಂದು ಮನೆಗೆ 4 ಜನ ಆಗ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಇದೇ ಕಾಂತರಾಜ್ ಕಮಿಷನ್ ರಿಪೋರ್ಟಲ್ಲಿ ಗೌಡ ಲಿಂಗಾಯತರು ಬರೀ 22 ಜನ ಅಂತ ಇದ್ದಾರೆ ಅಷ್ಟೇನೇ ಇರೋದು ಬೆಂಗಳೂರು ಸುತ್ತಮುತ್ತ ಚಾಮರಾಜನಗರ ಮೈಸೂರು ತುಮಕೂರು ಈ ಭಾಗದಲ್ಲಿ ಗೌಡ ಲಿಂಗಾಯತರು ಹೆಚ್ಚು ಕಮ್ಮಿ ಒಂದು 10 ಲಕ್ಷ ಜನ ಆಗ್ತಾರೆ ನನ್ನ ರಿಪೋರ್ಟ್ ಪ್ರಕಾರ ನಾವು ಸರ್ವೆ ಮಾಡಿದ್ದೀವಿ ಇದು ಬಹುಶಃ ನಾವಿವತ್ತು ಒಂದಾಗಲಿಕ್ಕೆ ಒಂದು ಹಾಕ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ಕಾಂತರಾಜ್ ರಿಪೋರ್ಟ್ ನಮಗೆ ಕಾರಣ ಇದಾಗದೇ ಇದ್ದಿದ್ರೆ ಬಹುಶಃ ಇದಾಗದೇ ಇದ್ದಿದ್ರೆ ಸಚ್ಚಿದಾನಂದ ಸರ್ ಹೇಳಿ ಮೇಡಮ್ ನನ್ನ ಮುಖ್ಯ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ನೀವು ನಾವು ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ ಅನ್ನುವಂತ ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ ಅಂತಂದ್ರೆ ಭಾರತ ಹಿಂದೂ ಅನ್ನೋದು ಒಂದು ಸಂಸ್ಕೃತಿ ಅನ್ನೋದು ಸಂಪ್ರದಾಯ ಒಪ್ಕೊಂಡಿದ್ದೀರಿ ಈಗ ಲಿಂಗಾಯತರು ಹಿಂದೂ ಧರ್ಮಕ್ಕೆ ಸೇರಿದವರು ಅಲ್ಲವೇ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಹೇಳಿಕೆ ಕೊಟ್ರೆ ನಿಮ್ಮ ಎಲ್ಲ ಸಮುದಾಯದವರು ನಿಮ್ಮ ಪ್ರಶ್ನೆಗೆ ಉತ್ತರ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸುಶೀಲ್ ಕುಮಾರ್ ಸಿಂಧೆ ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನಾವು ವೀರಶೈವ ಲಿಂಗಾಯತರಿಗೆ ಸಪ್ರೇಟ್ ಮಾನ್ಯತೆಯನ್ನು ಕೊಡಬೇಕು ಧರ್ಮದ ಕಾಲಮಲ್ಲಿ ವೀರಶೈವ ಲಿಂಗಾಯತ ಅಂತ ಬರ್ಸೋದಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂತೇಳಿ ನಮ್ಮದೊಂದು ಮೆಮೊರಂಡಮ್ ಅವ್ರ ಮುಂದೆ ಪೆಂಡಿಂಗ್ ಇದೆ ಇದೇ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಇದ್ದಾಗ ನಾವು ಎಲ್ಲ ಶಾಸಕರು ಎಲ್ಲ ಸಮುದಾಯದ ಶಾಸಕರು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೈನ್ ಮಾಡಿ ಅದ್ರ ಕಾಪಿ ಬೇಕಾದ್ರೆ ಇಲ್ಲಿದೆ ತಾವು ನೋಡ್ಬೋದು ಸೈನ್ ಮಾಡಿ ನಮಗೆ ಧರ್ಮದ ಕಾಲಮನ್ನು ಹಿಂದೂ ವರ್ಗಗಳ OBC ಪಟ್ಟಿಯಲ್ಲಿ ಸೇರಿಸಬೇಕು ಮತ್ತು ಧರ್ಮ ಕಾಲಮ್ ಕೊಡಬೇಕು ಅಂತ ನಾವು ಮನವಿ ಮಾಡಿದ್ವಿ ನಮ್ಮ ಪ್ರಪೋಸಲ್ ಒಂದು ನಿಮಿಷ ತಾಳಿ ನಾನು ಹೇಳ್ತೀನಿ ಒಂದು ನಿಮಿಷ ನಮ್ಮ ಪ್ರಪೋಸಲ್ ಅಲ್ಲಲ್ಲ ನಿಮ್ಮ ಮಾತಿಗೆ ಬರ್ತೀನಿ ನಿಮ್ಮದೇ ಪಂಚಮಸಾಲಿ ಮೀಸಲಾತಿ ಹೋರಾಟ ನಡೀತಾ ಇದೆ ಅವರು ಒಪ್ಕೊಳ್ತಾರ ಇದನ್ನ ಪಂಚಮಶಾಲಿಯವರು ಒಪ್ಪಿದ್ದಾರೆ ಯಾಕೆ ಒಪ್ಪಿದ್ದಾರೆ ಅಂದ್ರೆ ನಿಮ್ಗೆ ಹೇಳ್ತೀನಿ ಆಗಸ್ಟ್ 22ನೇ ತಾರೀಕು ಹೋಟೆಲ್ ಹಟ್ರಿಯಾದಲ್ಲಿ ಎಲ್ಲ ನಮ್ಮ ಶಾಸಕರ ಮಿತ್ರರನ್ನ ಸಭೆ ಕರೆದಿದ್ವಿ ನಾವು ಶಾಮನೂರ್ ಅವರ ಅಧ್ಯಕ್ಷತೆಯಲ್ಲಿ ಈಶ್ವರ್ ಖಂಡ್ರೆ ಮತ್ತು ಎಲ್ಲ ಸಚಿವರು ಇವತ್ತೇನು ಕ್ಯಾಬಿನೆಟಲ್ಲಿ ಇದ್ದಾರೆ ಎಲ್ಲರೂ ಸಚಿವರು ಸೇರಿಸಿ ಒಂದು ಸಭೆ ಕರೆದ್ವಿ ನಾವು ಆ ಸಭೆಯಲ್ಲಿ ಒಂದೇ ಒಂದು ತೀರ್ಮಾನ ಆಗಿದೆ ಏನಂತಂದರೆ ಮಹಾಸಭೆಯ ನಿರ್ಣಯ ಏನಾಗುತ್ತೆ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ಧ ಅಂತ ಅವ್ರು ಹೇಳಿದ್ದಾರೆ ಇದಾದ ನಂತರ ನಾವು 4ನೇ ತಾರೀಕು ಈ ತಿಂಗಳು 4ನೇ ತಾರೀಕು ಸೆಪ್ಟೆಂಬರ್ 4ನೇ ತಾರೀಕು ಬೆಂಗಳೂರಿನಲ್ಲಿ ಮಹಾಸಭೆಯ ಕಾರ್ಯಕಾರಿ ಸಮಿತಿಯ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು ಪ್ಲಸ್ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿದವು ಅಲ್ಲೂ ಕೂಡ ವಿಸ್ತೃತವಾದಂಥ ಚರ್ಚೆ ಆಯಿತು ಆ ಚರ್ಚೆಯಲ್ಲಿ ಮಹಾಸಭೆಯ ನಿರ್ಣಯ ನೀವೇನು ತಗೋತೀರಿ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಸಮುದಾಯದ ಪ್ರಮುಖ ಸ್ವಾಮೀಜಿಗಳ ಜೊತೆನೂ ನಾವು ಚರ್ಚೆ ಮಾಡಿದ್ದೀವಿ ಅವರ ಸಂಪರ್ಕದಲ್ಲಿದ್ದೇವೆ ಇವರೆಲ್ಲರೂ ಕೂಡ ಮಹಾಸಭೆ ನಿಲುವಿಗೆ ನಾವು ಬದ್ಧರಾಗಿದ್ದೇವೆ ಅಂತೇಳಿ ನಾವು ಆ ನಿಲುವಿನಲ್ಲಿ ನಾವು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈಶ್ವರ್ ಖಂಡ್ರರು ಶಂಕರ್ ಬಿದರೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಹಿಂದೂ ಅನ್ನೋದು ಬೇರೆ ಇದ್ದರೂ ಕೂಡ ನಮ್ಮ ಪ್ರಪೋಸಲ್ ಪೆಂಡಿಂಗ್ ಇದ್ದಾಗ ಈಗ ನೋಡಿ ಸಿಕ್ಕಿಗೆ ನೀವು ಸಪ್ರೇಟ್ ಕಾಲಮ್ ಕೊಟ್ಟಿದ್ದೀರಿ
ಸಪರೇಟ್ ಧರ್ಮ ಕೊಟ್ಟಿದ್ದೀರಿ, ಜೈನ್ಗೆ ಸಪರೇಟ್ ಕಾಲಂ ಕೊಟ್ಟಿದ್ದೀರಿ, ಸಪರೇಟ್ ಧರ್ಮ ಕೊಟ್ಟಿದ್ದೀರಿ, ಬೌದ್ಧರಿಗೆ ನೀವು ಸಪರೇಟ್ ಕೊಟ್ಟಿದ್ದೀರಿ. ಸಚ್ಚಿದಾನಂದ ಸರ್, ನೀವು ಈಗ ಅವ್ರಿಗೆ ಕೊಟ್ಟಿದ್ದೀರಿ, ಇವ್ರಿಗೆ ಕೊಟ್ಟಿದ್ದೀರಿ, ಇವ್ರಿಗೆ ಕೊಟ್ಟಿದ್ದೀರಿ, ಇವ್ರಿಗೆ ಕೊಟ್ಟಿದ್ದೀರಿ ಅಂತ ಅಂದ್ರೆ ಈಗ ಹಿಂದೂ ಧರ್ಮದಲ್ಲೇ ಗುರುತಿಸ್ಕೊಂಡು ಆಚಾರ ಸಂಸ್ಕೃತಿ ವಿಚಾರ ಎಲ್ಲವನ್ನೂ ಕೂಡ ಒಡಗೂಡಿಕೊಂಡು ನಡೆದುಕೊಂಡು ಬಂದಂತಹ ಈ ಎಲ್ಲರೂ ಕೂಡ ಅಂದ್ರೆ ಹೌದು ಲಿಂಗಾಯತ ಅನ್ನೋದು ಒಂದು ಜಾತಿಯಾಗಿ ಪರಿಗಣಿತ ಆಗ್ತಾ ಇತ್ತು. ನೀವು ಹೇಳ್ತಾ ಇದ್ದೀರಿ ಧರ್ಮ ಅಂತ. ಧರ್ಮ ಅನ್ನೋದು ಹಾಗಾದ್ರೆ ಅವಾಗಿಂದನೇ ಶುರುವಾಗಬೇಕಾಗಿತ್ತಲ್ಲ, ಈಗ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಶುರುವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಎಸ್, ಐ ಕಮ್ ಬ್ಯಾಕ್ ಟು ಯು ಸರ್. ನಾಗೇಂದ್ರ ಬಾಬು ಸರ್, ಈಗ ಇದು ನಡೀತಾ ಇರುವಂತಹ ಮತ್ತೊಂದು ಆಯಾಮದ ಪ್ರಶ್ನೆ ಏನು ಅಂತಂದ್ರೆ, ಇದು ಕೇವಲ ಮೀಸಲಾತಿಗೋಸ್ಕರ ಇಷ್ಟೊಂದು ಪ್ರಯತ್ನವನ್ನ ಪಡಲಾಗ್ತಾ ಇದೆ. 6ನೇ ಧರ್ಮಕ್ಕೆ ನಮ್ಮನ್ನು ಸೇರಿಸಿ ಅನ್ನೋದು, ಸೊ ಅದು ಒಟ್ಟಾರೆಯಾದಂತಹ ಮೀಸಲಾತಿ, ಅಲ್ಪಸಂಖ್ಯಾತರು ಅಂತ ಗುರುತಿಸಲಾಗುತ್ತೆ, ಅದಾದ ಮೇಲೆ ಮೀಸಲಾತಿ ಸಿಗತ್ತೆ. ಆ ಕಾರಣಕ್ಕೋಸ್ಕರ ಈ ಹೋರಾಟ ಅನ್ನೋದು ಏನ್ ಹೇಳ್ತೀರಿ? ನೋಡಿ, ಜಾತ್ಯತೀತ ಜನತಾದಳದ ನಿಲುವು, ಶ್ರೀಮಾನ್ ದೇವೇಗೌಡರ ನಿಲುವು, ಯಾವುದೇ ಸಮಾಜ ಆಗಿರಲಿ ಆ ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಪಟ್ಟಿದ್ದಾರೋ ಅವ್ರುಗಳಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ನಿಲುವು ಮೊದಲಿಂದ ಕೂಡ ಇದೆ. ಆ ನಿಲುವಿನ ಪ್ರಕಾರವೇನೇ ನಾವು ಕೆಲಸದ ರೂಪದಲ್ಲಿ ಆಯಾ ಸಮಾಜಗಳಿಗೆ ಏನೇನು ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿ ತೋರಿಸಿದ್ದೀವಿ. ಇವತ್ತು ಈ ವಿಚಾರ ಬಂದಿರತಕ್ಕಂಥದ್ದು ನಾನು ಆಗಲೇ ಸ್ಪಷ್ಟಪಡಿಸಿದ್ದೀನಿ. ಈ ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಮುಖಂಡರುಗಳೇ ಈ ವರದಿಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅಂದರೆ ಅವರು ಸ್ವಪಕ್ಷದಲ್ಲೇ ಇವತ್ತು ಇದರ ವಿರುದ್ಧ ಇದ್ದಾರೆ ಅಂತಕ್ಕಂಥ ಸ್ಪಷ್ಟ ಆಗಿದೆ ಅನ್ನೋದು ಕಾರಣ. ಇಷ್ಟೇ ಕೆಲವು ಜಾತಿಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ನಂಬರ್ 1. ನಂಬರ್ 2, ನಿಮಗೆ ಆ ರೀತಿ ಇಚ್ಛಾಶಕ್ತಿ ಇದ್ರೆ, ನಾನು ಆಗಲೇ ಪದೇ ಪದೇ ಹೇಳ್ತಾ ಇದ್ದೀನಿ, ಆಯಾ ಒಂದು ಜಾತಿಗಳಲ್ಲಿ ಯಾರು ಹಿಂದುಳಿದಿದ್ದಾರೋ ಅವ್ರುಗಳಿಗೆ ನೀವೇನು ಕೊಟ್ಟಿದ್ದೀರಾ ಅಂತಕ್ಕಂಥದ್ದಾದ್ರೂ ಹೇಳಬೇಕಲ್ವ. ಇವತ್ತು ನೀವು ಯಾವ ಜಾತಿ ಹೊಡೆದ್ಬಿಟ್ಟು ರಿಪೋರ್ಟ್ಗಳು ಕೊಡಕ್ಕೆ ಹೋಗ್ತಾ ಇದ್ದೀರಾ, ಆಯಾ ಜಾತಿಗಳಲ್ಲಿ ಇಷ್ಟಿಷ್ಟೇ ಜನ ಇದ್ದಾರೆ ಅಂತಕ್ಕಂಥ ವರದಿಗಳು ಕೊಡಕ್ಕೆ ಹೋಗ್ತಾ ಇದ್ದೀರಾ ಕೇವಲ ಮತಕ್ಕೋಸ್ಕರ. ನೀವು ಆಯಾ ಜಾತಿಗಳಿಗೆ ಆಯಾ ಧರ್ಮಗಳಲ್ಲಿ ಇರ್ತಕ್ಕಂಥ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರಿಗೆ ಇಂತಿಂತ ನಾವು ಸಹಾಯ ಮಾಡಿದ್ದೀವಿ ಇವತ್ತು ಅಂತಕ್ಕಂಥ ಹೇಳಬೇಕಲ್ವಾ. ಯಾಕೆ 40 ವರ್ಷಗಳ ಕಾಲ ಈ ದೇಶವನ್ನು ಆಡಿ ಇವತ್ತಿಗೂ ಕೂಡ ವರ್ಗಗಳನ್ನ ಹಾಗೆ ಇಟ್ಕೊಂಡಿದ್ದೀರಾ. ಇವತ್ತು ಕೂಡ ಅದೇ ವಿಚಾರನೇ, ಯಾರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಾರೋ ಅವ್ರುಗಳನ್ನ ನಾವು ಮೇಲಿಗೆ ತರ್ತೀವಿ ಅಂತ. ಯಾಕೆ ಇನ್ನೂ ಸ್ವತಂತ್ರ ಬಂದು 75 ವರ್ಷಗಳಾದರೂ ಇದೇ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು? ಹಾಗಾದ್ರೆ ಈ ದೇಶದಲ್ಲಿ ನೋಡಿ, ಇಚ್ಛಾಶಕ್ತಿ ಅಂತಕ್ಕಂಥದ್ದು ಮುಖ್ಯ. ಶ್ರೀಮಾನ್ ದೇವೇಗೌಡರು ಪದೇ ಪದೇ ಹೇಳ್ತಿರ್ತಾರೆ, ಕಾರ್ಯರೂಪದಲ್ಲಿ ತೋರಿಸಬೇಕಾಗ್ತದೆ ಯಾವುದಾದ್ರು ವಿಚಾರವನ್ನ. ಕೇವಲ ಮಾತುಗಳಿಂದ ಅವ್ರು ತುಳಿದಲ್ಲಿ ಇಟ್ಕೊಂಡು ಅವ್ರ ಮತಗಳು ಪಡ್ಕೊಂಡು ನಾವು ಲಾಭ ಪಡ್ಕೋತೀವಿ ಅಂತಕ್ಕಂಥದಕ್ಕೆ ಇವತ್ತು ಯಾರು ಒಪ್ಪಕ್ಕೆ ರೆಡಿ ಇಲ್ಲ. ಎಲ್ಲ ಪಕ್ಷದಲ್ಲೂ ಕೂಡ ಈ ನಾಯಕರು ಇದ್ದಾರೆ. ಲಿಂಗಾಯತ ಧರ್ಮದ ನಾಯಕರು, ವೀರಶೈವರಿದ್ದಾರೆ, ಪಂಚಮಸಾಲಿ ಇದ್ದಾರೆ, ಬೇರೆ ಬೇರೆ ಉಪ ಜಾತಿಗಳಿಗೆ ಸಂಬಂಧಪಟ್ಟಂತಹ ನಾಯಕರು ಇದ್ದಾರೆ. ಇವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಒಂದು ಕೂಗನ್ನ ಅಥವಾ ಒಕ್ಕೊರಲಿನಿಂದ ಹೇಳಿಕೆಯನ್ನ ಕೊಡಬಹುದು. ಆದ್ರೆ ಯಾರು ಕೂಡ ಮುಂದೆ ಬಂದು, ಈಗ ಈಶ್ವರ ಖಂಡ್ರೆ ಅವರು ಮಾತಾಡ್ತಾ ಇದ್ದಾರೆ, ಶಂಕರ್ ಬಿರುದಿರಿ ಅವರು ಮಾತಾಡ್ತಾ ಇದ್ದಾರೆ, ಶಾಮನೂರು ಶಿವಶಂಕರಪ್ಪನವರ ಒಂದು ಅಣತಿಯ ಮೇರೆಗೆ ನಾವು ನಡೀತಾ ಇದ್ದೀವಿ, ಮಹಾಸಭಾದ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಅಂದ ಮೇಲೆ ಈಗ ಕಾಂತರಾಜು ಆಯೋಗದಲ್ಲಿ ಅನ್ಯಾಯ ಆಗಿದೆ ಅನ್ನುವಂತಹ ಆರೋಪವನ್ನು ನೀವು ಮಾಡ್ತಾ ಇದ್ದೀರಿ. ಆಯ್ತು, ಈಗ ನಡೆಯುವಂತಹ ಜಾತಿ ಜನಗಣತಿ ಪಾರದರ್ಶಕವಾಗಿ ಆಗಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನ? ಹಾಗಾದ್ರೆ ಐ ಕಮ್ ಬ್ಯಾಕ್ ಟು ಯು ಸರ್.